ಬಿಸಿಲ ಬೇಗೆಗೆ ಬತ್ತುತ್ತಿದೆ ಕನ್ನಡಿಗರ ಜೀವನಾಡಿ. 100 ಅಡಿಯಿಂದ ಕೆಳಕ್ಕೆ ಕುಸಿದ ಕೆಆರ್ಎಸ್ ನೀರಿನ ಮಟ್ಟ. ಸಕಾಲಕ್ಕೆ ಮಳೆಯಾಗದಿದ್ರೆ ಕುಡಿಯುವ ನೀರಿಗೂ ಹಾಹಾಕಾರ. ಗುಂಡ್ಲುಪೇಟೆಯಲ್ಲಿ ಮಿತಿ ಮೀರಿದ ಡೆಡ್ಲಿ ಟಿಪ್ಪರ್ಗಳ ಹಾವಳಿ ಖಂಡಿಸಿ ಬಿಜೆಪಿ ಪ್ರತಿಭಟನೆ. ಜಿಲ್ಲಾಡಳಿತ ಹಾಗೂ ಗಣಿ ಇಲಾಖೆಯ ವಿರುದ್ಧ ಆಕ್ರೋಶ. ಕಟ್ಟಡದಿಂದ ಬಿದ್ದು ಕಾರ್ಮಿಕ ಸ್ಥಳದಲ್ಲೇ ಸಾವು. ಮದ್ದೂರು ಪಟ್ಟಣದ ಟೀಚರ್ಸ್ ಕಾಲೋನಿಯಲ್ಲಿ ಘಟನೆ. ತಮಿಳುನಾಡು ಮೂಲದ ಕವಚ್ ಮೃತ ದುರ್ದೈವಿ. ತೃತೀಯ ಲಿಂಗಿಯೊಬ್ಬರ ಮೇಲೆ ಲೈಂಗಿಕ ಕಿರುಕುಳ ಆರೋಪ. ಮೈಸೂರಿನ ಕುಂಬಾರಕೊಪ್ಪಲಿನ ಸ್ಮಶಾನ ರಸ್ತೆಯಲ್ಲಿ ಘಟನೆ. ಸಂತ್ರಸ್ತೆಯಿಂದ 4 ಯುವಕರ ವಿರುದ್ಧ ದೂರು. ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲು. ಮಂಡ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆ. ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಕಾರ್ಯಕರ್ತರ ಕಿಡಿ. ರಾಜ್ಯಧರ್ಮ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ. ರಾಜ್ಯಾದ್ಯಂತ ರಣ ಬಿಸಿಲು ಕೇಕೆ ಹಾಕ್ತಾ ಇದ್ದು, ಇತ್ತ ಸಕ್ಕರೆ ನಗರಿ ಮಂಡ್ಯ ಜಿಲ್ಲೆಯಲ್ಲೂ ಬಿಸಿಲಿನ ಬೇಗೆ ಹೆಚ್ಚಾಗಿದೆ. ಬೇಸಿಗೆಯ ಬಿರು ಬಿಸಿಲಿಗೆ ರೈತರ ಜೀವನಾಡಿ ಕೆಆರ್ಎಸ್ ಜಲಾಶಯ ಬತ್ತುತ್ತಾ ಇದೆ. ಡ್ಯಾಂನ ನೀರಿನ ಮಟ್ಟ ದಿನೇ ದಿನೇ ಕುಸಿತಾ ಇದ್ದು ರೈತರು ಕಂಗಾಲಾಗಿದ್ದು, ಕೆಆರ್ಎಸ್ ಜಲಾಶಯದಲ್ಲಿ ಇಂದಿನ ನೀರಿನ ಮಟ್ಟ 99.98 ಅಡಿಗಳಷ್ಟು ಇದ್ದು 90 ಅಡಿಗೆ ಕುಸಿದ್ರೆ ಬೆಂಗಳೂರು, ಮೈಸೂರು ಸೇರಿ ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗಲಿದೆ. ಇನ್ನು ಕುಡಿಯುವ ನೀರಿಗಾಗಿ ಈಗಾಗಲೇ ರೈತರಿಗೆ ಬೇಸಿಗೆಯ ಬೆಳೆ ಬೆಳೆಯದಂತೆ ಸೂಚನೆಯನ್ನ ನೀಡಿದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ರಣ ಬಿಸಿಲು ಬರಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ನೀಡಿದೆ. ಇಂಥ ಫ್ರೇಮು ಅವರನ್ನೇ ರೆಡಿ ಇರಬೇಕು. ಆಗುತ್ತೆ 8 ಸಿಗುತ್ತೆ. ಈ ಸತಿ ಫಸ್ಟ್ ಗುಡಿ ಇಲ್ಲ ಅಂದ್ರೆ ನಮ್ಮನ್ನು ಗುಡಿ ಮೇಲಕ್ಕೆ ಅಂತ.
ಸರ್ ಲಾಸ್ಟ್ ಟೈಮ್ ವಾಕ್ತರು ಎಲ್ಲಿ ಮಾಡಿದ್ರಿ ಸರ್? ಲಾಸ್ಟ್ ಟೈಮ್ ವಾಕ್ತರು ಎಲ್ಲಿ ಮಾಡಿದ್ರಿ? ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಗಂಗನದೊಡ್ಡಿ ಗ್ರಾಮದಲ್ಲಿ ಕಾಡಾನೆಯೊಂದು ಭೀಕರವಾಗಿ ಹಟ್ಟಹಾಸವನ್ನ ಮೆರೆದಿದೆ. ಜಮೀನಿನಲ್ಲಿ ಕಟ್ಟಿಹಾಕಿದ್ದ ಹಳ್ಳಿಕಾರ ತಳಿಯ ಕರುವಿನ ಮೇಲೆ ದಾಳಿ ನಡೆಸಿರುವಂತಹ ಕಾಡಾನೆ ಕರುವನ್ನ ಸೊಂಡಿಲಿನಿಂದ ಎತ್ತಿ ಬಿಸಾಡಿ ಭರಭರವಾಗಿ ಸಾಯಿಸಿದೆ. ಕಾಡಾನೆಗಳ ನಿರಂತರ ಹಾವಳಿಯಿಂದ ಈ ಭಾಗದಲ್ಲಿ ರೈತರು ಕಂಗಾಲಾಗಿದ್ದು, ಮೂಕ ಪ್ರಾಣಿಯ ಸಾವು ಗ್ರಾಮಸ್ಥರಲ್ಲಿ ಆತಂಕ ಮತ್ತು ಆಕ್ರೋಶವನ್ನ ಮೂಡಿಸಿದೆ. ಇನ್ನು ಘಟನಾ ಸ್ಥಳಕ್ಕೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇನ್ನು ಕರುವನ್ನ ಕಳೆದುಕೊಂಡ ರೈತನಿಗೆ ಅರಣ್ಯ ಇಲಾಖೆ ತಕ್ಷಣವೇ ಸೂಕ್ತ ಪರಿಹಾರವನ್ನ ನೀಡಬೇಕು ಹಾಗೂ ಕಾಡಾನೆಗಳ ಹಾವಳಿ ತಡೆಗೆ ಶಾಶ್ವತ ಕ್ರಮವನ್ನ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಗುಂಡ್ಲುಪೇಟೆ ಪಟ್ಟಣದಲ್ಲಿ ಮಿತಿಮೀರಿರುವ ಡೆಡ್ಲಿ ಟಿಪ್ಪರ್ಗಳ ಹಾವಳಿಯನ್ನ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನ ನಡೆಸಿದರು. ಗುಂಡ್ಲುಪೇಟೆಯ ತಹಶೀಲ್ದಾರ್ ಕಚೇರಿಯ ಮುಂಭಾಗ ಜಮಾಯಿಸಿದಂತಹ ಪ್ರತಿಭಟನಾಕಾರರು ಜಿಲ್ಲಾಡಳಿತ ಹಾಗೂ ಗಣಿ ಇಲಾಖೆಯ ವಿರುದ್ಧವಾಗಿ ಆಕ್ರೋಶವನ್ನು ಹೊರಹಾಕಿದರು. ಪಟ್ಟಣದ ರಸ್ತೆಗಳಲ್ಲಿ ಟಿಪ್ಪರ್ಗಳು ಸಾರ್ವಜನಿಕರ ಜೀವಕ್ಕೆ ಸಂಚಕಾರಕವನ್ನ ತಂದೊಡ್ತಾ ಇದ್ದು, ನಿಯಮಬಾಹಿರವಾಗಿ ಸಂಚರಿಸ್ತಾ ಇರುವಂತಹ ಈ ಟಿಪ್ಪರ್ಗಳ ಹಿಂದೆ ಸ್ಥಳೀಯ ಶಾಸಕರು ಹಾಗೂ ಗಣಿ ಇಲಾಖೆಯ ಶಾಮೀಲಾಗಿದೆ ಎಂದು ಪ್ರತಿಭಟನಾಕಾರರು ಕಿಡಿಕಾರಿದರು. ಇದೇ ವೇಳೆ ಸ್ಥಳಕ್ಕೆ ಆಗಮಿಸಿದಂತಹ ಜಿಲ್ಲಾ ಗಣಿ ಅಧಿಕಾರಿ ರಾಜೇಶ್ಗೆ ಮಾಜಿ ಶಾಸಕ ತೀವ್ರ ತರಾಟೆಯನ್ನು ತೆಗೆದುಕೊಂಡರು. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಟಿಪ್ಪರ್ ಹಾವಳಿ ಹೆಚ್ಚಾಗಿದ್ದು, ಕೂಡಲೇ ಇವುಗಳ ಸಂಚಾರಕ್ಕೆ ಕಡಿವಾಣ ಹಾಕಬೇಕು ಎಂದು ಅಧಿಕಾರಿಗಳಿಗೆ ಬೆವರಿಳಿಸಿದರು. ಒಂದು ವೇಳೆ ಟಿಪ್ಪರ್ ಹಾವಳಿ ನಿಯಂತ್ರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾದ್ಯಂತ ಉಗ್ರ ಹೋರಾಟ ನಡೆಸುವುದಾಗಿ ಬಿಜೆಪಿ ಮುಖಂಡರು ಎಚ್ಚರಿಕೆಯನ್ನ ನೀಡಿದರು. ಕಾಂಪನ್ಸೇಷನ್ ಕೋರ್ಟ್ ಏನು ಡೈರೆಕ್ಷನ್ಸ್ ಕೊಟ್ಟಿದೆ, ಕೋರ್ಟ್ ಪ್ರಕಾರನೇ ಕಾಂಪನ್ಸೇಷನ್ ಎಲ್ಲ ಕೊಟ್ಟಿದ್ರು ನಾವು ಪರ್ಮಿಷನ್ ಕೊಟ್ಟಿಲ್ಲ ಸರ್. ಅದನ್ನು ನಾನು ಕೇಳಿದ್ದು ಅವತ್ತು ಏನು ಸ್ಟಾಪ್ ಆಗಿತ್ತು ಅಷ್ಟಕ್ಕೂ ಗಣಿ ಇಲಾಖೆಯವರು ಬಂದು ಸರ್ಟಿಫೈ ಮಾಡಿದ್ರು ಅದು ಫೀಸಬಲ್ ಅಲ್ಲ ಅಂತೇಳಿ, ಹಂಗಾಗಿ ಸ್ಟಾಪ್ ಆಗಿತ್ತು ಅವತ್ತು. ಇವಾಗ ಅದೇ ನಿಮ್ಮ ಕಾಲದಲ್ಲಿ ಫೀಸಬಲ್ ಬಂದ್ಬಿಡ್ತು, ಅದಂಗೆ ಯೋಗ್ಯತೆ ಬಂದ್ಬಿಡುತ್ತೆ ಅದಕ್ಕೆ ಮಾಡ್ಲಿಕ್ಕೆ. ಈಗ ಅದನ್ನು ಪರಿಶೀಲನೆ ಮಾಡಿ ನೋಡಿ, ನಿಮ್ಮ ಜವಾಬ್ದಾರಿ ಇದೆ ಇರಲಿ. ನಿಮ್ಮನ್ನ ತೀರಾ ನಮಗೆ ನಿಮ್ಮದು ಅಧಿಕಾರಿ ಅಂತೇಳಿ ನಿಮ್ಮದು ಬೆಲೆ ಕೊಡ್ತಾ ಇದ್ವಿ. ಈ ಕೂಡಲೇ ಅದನ್ನು ಸ್ಟಾಪ್ ಮಾಡಿಸ್ಲಿಕ್ಕೆ ಅದನ್ನು ಮಾಡಿ ನೀವು ನಿಲ್ಸ್ಕೊಳ್ಳೋ ಕೆಲಸ ಮಾಡಿದ್ರೆ ಆಗಲ್ಲ. ನಿಮ್ಮ ಜವಾಬ್ದಾರಿ ಅದು. ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೆ ಮಾಹಿತಿ ಇದೆ, ಅವ್ರಿಗೆ ಮಾಹಿತಿ ಇರ್ತದೆ. ಏನು ಅವತ್ತು ಗುಡ್ಡಗಳು ನಿಂತೋಗಿತ್ತು, ಆ ಗುಡ್ಡಗಳು ನಿಲ್ಬೇಕು. ಈಗ ಇವ್ರಿಗೆ ಬೇಕಾದಾಗ ಅದಕ್ಕೆ ಕೊಡುವಂಥದ್ದು ಡಿಪಾರ್ಟ್ಮೆಂಟ್ ತಾನೆ. ಡಿ ಬದಲಾಗಿರ್ಬೋದು, ಡಿಪಾರ್ಟ್ಮೆಂಟ್ ಏನು ಬದಲಾಗಿಲ್ವಲ್ಲ. ಒಂದ್ಸರಿ ಆದೇಶ ಆದಮೇಲೆ ಅದು ಆದೇಶ ಕಂಟಿನ್ಯೂ ಆಗಬೇಕಲ್ವ. ನಿರ್ಮಾಣ ಹಂತದ ಕಟ್ಟಡದಿಂದ ಆಯತಪ್ಪಿ ಬಿದ್ದು ಕಾರ್ಮಿಕನೊಬ್ಬ ಸ್ಥಳದಲ್ಲೇ ಮೃತಪಟ್ಟಿರುವಂತಹ ದಾರುಣ ಘಟನೆ ಮದ್ದೂರು ಪಟ್ಟಣದ ಟೀಚರ್ಸ್ ಕಾಲೋನಿಯಲ್ಲಿ ನಡೆದಿದೆ. ತಮಿಳುನಾಡು ಮೂಲದ ಕವಚ ಮೃತಪಟ್ಟಂತಹ ದುರ್ದೈವಿಯಾಗಿದ್ದಾನೆ. ಇಲ್ಲಿನ ಟೀಚರ್ಸ್ ಕಾಲೋನಿಯಲ್ಲಿ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಹಾಸ್ಟೆಲ್ ಕಟ್ಟಡದ ಕಾಮಗಾರಿ ನಡೀತಾ ಇತ್ತು. ಇಂದು ಕಟ್ಟಡದ ಸೆಂಟ್ರಿಂಗ್ ಕೆಲಸದಲ್ಲಿ ತೊಡಗಿದ್ದಂತಹ ವೇಳೆ ಕವಚ್ರವರು ಆಯತಪ್ಪಿ ಕೆಳಗೆ ಬಿದ್ದಿದ್ದಾರೆ. ಗಂಭೀರವಾಗಿ ಪೆಟ್ಟು ಬಿದ್ದಂತಹ ಪರಿಣಾಮವಾಗಿ ಅವರು ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾರೆ. ವಿಷಯ ತಿಳಿತಾ ಇದ್ದಂತೆಯೇ ಮದ್ದೂರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಸದ್ಯ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಸಂಬಂಧವಾಗಿ ಪ್ರಕರಣ ದಾಖಲಾಗಿದ್ದು, ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದೆ. ಕಾಮಗಾರಿ ಸ್ಥಳದಲ್ಲಿ ಕಾರ್ಮಿಕರ ಸುರಕ್ಷತೆಯ ಬಗ್ಗೆ ಈಗ ಪ್ರಶ್ನೆಗಳು ಹುಟ್ಟಿದ್ದು, ಸರ್ಕಾರ ಈ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕೆಂದು ಒತ್ತಾಯಿಸಿದ್ದಾರೆ. ಕೇಂದ್ರ ಸರ್ಕಾರದ ಮಹಿಳಾ ಮೀಸಲಾತಿ ಮಸೂದೆಯ ಕ್ಷೇತ್ರ ಮರು ವಿಂಗಡಣೆ ಪ್ರಕ್ರಿಯೆಗೆ
ಹಿನ್ನಡೆಯಾಗಿರುವಂತಹ ಹಿನ್ನೆಲೆ ಮಂಡ್ಯದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ನಡೆಸುವಂತಹ ಜೊತೆಗೆ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ರು. ನಗರದ ವಿಶ್ವೇಶ್ವರಯ್ಯ ಪ್ರತಿಮೆಯ ಬಳಿ ಜಮಾಯಿಸಿದಂತಹ ಜಿಲ್ಲಾ ಕಾಂಗ್ರೆಸ್ ಘಟಕದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಕೇಂದ್ರದ ವಿರುದ್ಧ ಘೋಷಣೆಯನ್ನ ಕೂಗಿ ಪ್ರತಿಭಟಿಸಿದ್ರು. ಲೋಕಸಭಾ ಸಮಾವೇಶದಲ್ಲಿ ಅವೈಜ್ಞಾನಿಕವಾಗಿ ಕ್ಷೇತ್ರ ಮರು ವಿಂಗಡಣೆ ಮಾಡಲು ಹೊರಟಿದ್ದ ಮಸೂದೆ ವಾಪಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಮಹಿಳೆಯರಿಗೆ ಸಿಕ್ಕ ಜಯ ಇದು ಎಂದು ಬಣ್ಣಿಸಿದ್ರು. ಇಂಡಿಯಾ ಒಕ್ಕೂಟದ ಸಂಸದರು ಒಗ್ಗಟ್ಟಿನಿಂದ ಈ ಮಸೂದೆಯನ್ನ ತಿರಸ್ಕರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಅಭಿನಂದನೆಯನ್ನ ಸಲ್ಲಿಸಿದ್ರು. ಇದೇ ವೇಳೆ ಮಾತನಾಡಿದ ಪ್ರತಿಭಟನಾಕಾರರು, ಬಿಜೆಪಿ ಸರ್ಕಾರ ಅವೈಜ್ಞಾನಿಕ ಮಸೂದೆಯನ್ನ ತಂದು ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯವನ್ನ ಮಾಡಲು ಹೊರಟಿತ್ತು. ಮಸೂದೆ ಸೋಲುವಂತಹ ಮೂಲಕವಾಗಿ ಸತ್ಯಕ್ಕೆ ಜಯ ಸಿಕ್ಕಿದೆ. ಬಿಜೆಪಿ ಸರ್ಕಾರ ಆದಷ್ಟು ಬೇಗ ಅಧಿಕಾರವನ್ನು ಬಿಟ್ಟು ತೊಲಗಲಿ ಎಂದು ಕಿಡಿಕಾರಿದ್ರು. ಈ ವೇಳೆ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್, ಮೂಡಾಧ್ಯಕ್ಷ ಬಿಪಿ ಪ್ರಕಾಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ನಮ್ಮ ಪಕ್ಷ ದೇಶಾದ್ಯಂತ ಇಂದು ಕರೆ ಕೊಟ್ಟಿತ್ತು. ಕ್ಷೇತ್ರ ಮರು ವಿಂಗಡಣೆಯ ನೆಪದಲ್ಲಿ ಪ್ರಜಾಪ್ರಭುತ್ವವನ್ನು ಬುಡಮೇಲು ಮಾಡಲು ಹೊರಟಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ನಾವು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಿನ್ನೆ ಲೋಕಸಭಾ ಅಧಿವೇಶನದಲ್ಲಿ ಕ್ಷೇತ್ರ ಪುನರ್ವಿಂಗಡಣೆಯ ಅವೈಜ್ಞಾನಿಕ ಮಸೂದೆ ಪಾಸಾಗಿಲ್ಲ. ಅದನ್ನು ನಾವೆಲ್ಲರೂ ಕೂಡ ಒಕ್ಕರ್ಲಿಂದ ಅಭಿನಂದಿಸ್ತಾ ಇದ್ದೀವಿ. ಕೇಂದ್ರ BJP ಸರ್ಕಾರ ಏನು ಅವೈಜ್ಞಾನಿಕವಾದ ಮಸೂದೆಯನ್ನು ಮಂಡಿಸಿತ್ತು ಲೋಕಸಭೆಯಲ್ಲಿ, ಅದನ್ನು ನಮ್ಮವರು ಒಗ್ಗಟ್ಟಿನಿಂದ ಅದನ್ನು ಫೇಲ್ ಮಾಡಿದ್ದಾರೆ. ಅದಕ್ಕೆ ನಮ್ಮೆಲ್ಲರ ಅಭಿನಂದನೆ ಇದೆ. ಇವತ್ತು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಸ್ತಕ್ಕಂಥ ಪ್ರಕ್ರಿಯೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಮುಂದಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ, ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ನಿನ್ನೆ ನಡೆದಂಥ ಲೋಕಸಭಾ ಅಧಿವೇಶನದಲ್ಲಿ ಈ ಬಿಲ್ಲನ್ನು, ಈ ಅವೈಜ್ಞಾನಿಕ ಬಿಲ್ಲನ್ನು ತಿರಸ್ಕರಿಸಿದ್ದನ್ನು ನಾವೆಲ್ಲರೂ ಕೂಡ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಅಭಿನಂದಿಸ್ತೀವಿ. ಮುಂದಿನ ದಿನಗಳಲ್ಲಿ ಇದು ಇನ್ನೂ ಹೆಮ್ಮರವಾಗಿ ಬೆಳೀಲಿ. ಇವರ ಪ್ರಜಾಪ್ರಭುತ್ವ ವಿರೋಧಿ ಸರ್ಕಾರ BJP ಸರ್ಕಾರ ಆದಷ್ಟು ಬೇಗ ಕೊನೆಗಾಣಬೇಕು ಅಂತ ನಾವು ಆಶಿಸ್ತೀವಿ. ದಾವಣಗೆರೆಯ ಉಪಚುನಾವಣೆಯ ಬೆಳವಣಿಗೆಗಳ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಮುಸ್ಲಿಂ ನಾಯಕರ ವಿರುದ್ಧವಾಗಿ ಕೈಗೊಂಡಿರುವಂತಹ ಶಿಸ್ತು ಕ್ರಮದ ನಡೆಗೆ ಮೈಸೂರಿನ ಮುಸ್ಲಿಂ ಧರ್ಮಗುರುಗಳು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಬಗ್ಗೆ ಸುದ್ದಿಗೋಷ್ಠಿಯನ್ನು ನಡೆಸಿದಂತಹ ಉಮಾಲು ಮುಸ್ಲಿಂ ಧರ್ಮಗುರುಗಳು ಕಾಂಗ್ರೆಸ್ ಪಕ್ಷದ ನಡೆಯನ್ನ ಬಹಿರಂಗವಾಗಿ ಖಂಡಿಸಿದ್ರು. ಇನ್ನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 85,000ಕ್ಕೂ ಹೆಚ್ಚು ಮುಸ್ಲಿಂ ಮತದಾರರಿದ್ದು ಉಪಚುನಾವಣೆಯಲ್ಲಿ ಸಮುದಾಯಕ್ಕೆ ಟಿಕೆಟ್ ನೀಡುವಂತೆ ಬೇಡಿಕೆಯನ್ನು ಇಡಲಾಗಿತ್ತು. ಆದರೆ ಕಾಂಗ್ರೆಸ್ನ ಪಕ್ಷ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ನೀಡಿದೆ. ಪಕ್ಷದ ಈ ತೀರ್ಮಾನದ ಹೊರತಾಗಿಯೂ ನಾವು ಬೆಂಬಲವನ್ನ ನೀಡಿದ್ವು. ಹೇಗಿದ್ರು ನಜೀದ್ ಅಹಮದ್ ರವರ ರಾಜೀನಾಮೆಯನ್ನ ಪಡೆಯಲಾಗಿದೆ ಹಾಗೂ ಈಗ ಜಮೀರ್ ಅಹಮದ್ ರವರ ರಾಜೀನಾಮೆ ಪಡೆಯುವಂತಹ ಮಾತುಗಳು ಕೇಳಿ ಬರ್ತಾವೆ. ಇದು ಸಮುದಾಯಕ್ಕೆ ಮಾಡ್ತಾ ಇರುವಂತಹ ಅನ್ಯಾಯ ಎಂದು ಧರ್ಮಗುರುಗಳು ಕಿಡಿಕಾರಿದ್ರು. ಇನ್ನು ಜಮೀರ್ ಅಹಮದ್ ಜಬಾರ್ ಹಾಗೂ ನಜೀರ್ ಅಹಮದ್ ಬೆಂಬಲಕ್ಕೆ ನಿಂತಹ ಧರ್ಮಗುರುಗಳು ಕಾಂಗ್ರೆಸ್ ಪಕ್ಷ ಕೂಡಲೇ ತನ್ನ ಧೋರಣೆಯನ್ನ ಬದಲಿಸಿಕೊಳ್ಬೇಕು ಎಂದು ಆಗ್ರಹಿಸಿದ್ರು. ಎಚ್ಚರಿಕೆ ಕೊಡೋಕ್ಕಾಗಿ ನಾವು ಏನು ಬಂದಿರಲಿಲ್ಲ. ನಮಗೆ ಒಂದು ದುಃಖಿ ಆಗಿರುವ ಕಾರಣದಿಂದ ನಾವು ಸರ್ಕಾರದಿಂದ ಕೇಳ್ಕೊಳ್ತಿರೋದು ಏನಂದರೆ, ಈಗ ನಮ್ಮ ಸಮುದಾಯ ಸಹ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಜೋಡಿ ಮಾಡಿ ಎಲ್ಲಕ್ಕಿಂತ ಒಂದು ಒಳ್ಳೆ ಬೆಳವಣಿಗೆ ಬರಬೇಕು ಅಂತ ಇಷ್ಟಪಟ್ಟಿರುತ್ತದೆ. ಆ ಇಷ್ಟವನ್ನು ಧಕ್ಕೆ ಮಾಡಬೇಡಿ. ಅದಕ್ಕಾಗಿ ತಾವು ಮುಸ್ಲಿಂ ಸಮುದಾಯಕ್ಕೆ ಆಗಿರುವ ಧಕ್ಕೆಯನ್ನು ದೂರುಪಡಿಸಿ ಹೇಗೆ ನಾವು ಕಾಂಗ್ರೆಸ್ ಜೊತೆಯಾಗಿ ಕಾಂಗ್ರೆಸ್ ವಿರುದ್ಧ ಇಲ್ಲದೆ ನಾವು ಕಾಂಗ್ರೆಸ್ ಜೊತೆಯಾಗಿ ಮುಂದುವರಿಸೋಕ್ಕೆ ಕಾರಣ ಆಗಿರಿದ್ದೀವಿ, ಇದನ್ನು ತಾವು ಬೆಳವಣಿಗೆ ಮಾಡಿಸ್ಕೊಳ್ಳಿ ಅಂತ ಅಷ್ಟೇ ನಾವು ಕೇಳ್ತಿರೋದಷ್ಟೇ. ಆ ಹುದ್ದೆಯನ್ನು ಹೆಂಗೆ ರದ್ದುಪಡಿಸಿದ್ದಾರೆ ಅದನ್ನು ವಾಪಸ್ಸು ತಗೊಂಡು ನಮ್ಮ ಸಮುದಾಯಕ್ಕೆ ಬೆಳವಣಿಗೆ ಆಗುವಂಗೆ ನಮ್ಮ ವಜಾರತಲ್ಲೂ ಸಹ ನಮ್ಮ ಸಮುದಾಯದ ಅಬ್ದುಲ್ ಜಬ್ಬಾರ್ ಆಗಲಿ, ತನ್ವೀರ್ ಸೇಠ್ ಆಗಲಿ, ಅಥವಾ ನಸೀರ್ ಅಹಮದ್ ಆಗಲಿ, ಅಥವಾ ಯಾರೇ ಆಗಲಿ ನಮ್ಮ ಲೀಡರ್ಗೂ ಒಂದು ಗೌರವ ಕೊಟ್ಟು, ಅವರು ಬೇರೆ ಲೀಡರ್ ಹಂಗೆ ನಮ್ಮ ಸಮುದಾಯ ಲೀಡರು ಅವ್ರಿಗೆ ಗೌರವ ಕೊಟ್ಟು ಮುಂದುವರಿಸಿ. ಅದು ಜಮೀರ್ ಅಹಮದ್ ಅವ್ರಿಗೆ ಕೇಳ್ಬೇಕು ಸರ್, ನಾವು ಹೇಳಂಗಿಲ್ಲ. ಅದು ಆಗಿದ ಮೇಲೆ ಗೊತ್ತಾಗುತ್ತೆ ಸರ್. ನಾವು ಜಮೀರ್ ಅಹಮದ್ ಅವ್ರಿಗೆ ಏನು ಮಾಡ್ತಿದ್ದಾರೆ, ಒಳಗಡೆ ಏನಾಗಿ ನಡೀತಾ ಇದೆ ಅದು ನಮ್ಗೆ ಗೊತ್ತಾಗಲ್ಲ. ಜಬ್ಬಾರಿಂದ ಹೊರಗಡೆ ಬಂದಿದೆ, ಅದಕ್ಕೆ ನಮ್ಗೆ ಗೊತ್ತಾಗಿದೆ. ನಸೀರ್ ಅಹಮದ್ ಅವ್ರದ್ದು ನೋಡಿ, ಹೊರಗಡೆ ಬಂದಿರುವ ಮಾತಿಗೆ ಎಲ್ರಿಗೂ ಅದು ಸಂಬಂಧ ಇದೆ, ಅದು ನಿಜ ಅಂತ ಹೇಳಕ್ಕೆ ಯಾವುದು ಕಾರಣ ಇಲ್ಲ.
ಯಾವುದು ಗ್ಯಾರಂಟಿಯಿಂದ ಹೇಳಕ್ಕೆ ಸಾಧ್ಯ ಇಲ್ಲ. ಅದು ಮುಂದೆ ಬಂದರೆ ನಾವೇನಾದರೂ ಹೇಳ್ಬೋದು ಅಷ್ಟೇ. ಒಂದು ವೇಳೆ ಅವ್ರನ್ನ ವಾಪಸ್ ತೆಗೆದುಕೊಳ್ಳಿಲ್ಲ, ಅವರ ರದ್ದು ಮಾಡಲಿಲ್ಲ ಅಂದರೆ ನಿಲುವೇನಾಗಿರ್ತದೆ ಅಂತ, ವಾಟ್ಸ್ ಯುವರ್ ಸ್ಟ್ಯಾಂಡ್ ಅಂತ ಮುಂದೆ ನಾವು ಮೀಟಿಂಗ್ ಮಾಡಿ ಅದಕ್ಕೆ ಏನು ಮಾಡಬೇಕು ಅದು ಮಾಡ್ತೀವಿ ಸರ್. ಇನ್ನೂ ಏನು ಸ್ಟ್ಯಾಂಡ್ ಮಾಡಿಲ್ಲ, ಇದ್ರ ಬಗ್ಗೆ ನಾವು ಏನು ಇಚ್ಛಿಸಿಲ್ಲ. ಕಾಂಗ್ರೆಸ್ ಪಕ್ಷ ಅನಿವಾರ್ಯನ ಅಂತೇಳಿ ಮುಸಲ್ಮಾನರಿಗೆ ಸರ್, ಪಕ್ಷ ಅಂದರೆ ಒಂದು ದೇಶಕ್ಕೆ ನಡೆಸಿರುವ ಒಂದು ಪಾರ್ಟಿ ಇದೆ, ಅದರ ಮೇಲೆ ಒಂದು ಇತಿಹಾಸ ಇದೆ. 50 ವರ್ಷ ಅದು ನಡೆಸಿದೆ. ಒಂದು ಸೆಕ್ಯುಲರ್ ಪಾರ್ಟಿ ಅಂತ ಮುಂದೆ ಬಂದಿದೆ. ಅನಿವಾರ್ಯ ಯಾವ ಪಾರ್ಟಿನೂ ಇಲ್ಲ ಜನರ ಮುಂದೆ. ಯಾವುದೇ ಪಾರ್ಟಿ ಇರಲಿ, ಯಾವುದೇ ನ್ಯಾಷನಲ್ ಪಾರ್ಟಿ ಇರಲಿ, ನ್ಯಾಷನಲ್ ಪಾರ್ಟಿ ಇರಲಿ, ರಾಜಕೀಯದಲ್ಲಿ ಯಾವುದು ಅನಿವಾರ್ಯ ಇದೆ ಅಂತ ಇಲ್ಲ. ಜನರಿಗಿಂತ ದೊಡ್ಡದು ಯಾವುದೂ ಇಲ್ಲ. ಈಗಿರುತ್ತೆ, ಜನ ಯಾವಾಗಲೂ ಇರ್ತಾರೆ, ಪಾರ್ಟಿ ಇರುತ್ತೆ, ಪಾರ್ಟಿ ಹೋಗ್ತಾ ಇರುತ್ತದೆ. ಕಾಂಗ್ರೆಸ್ ಪಾರ್ಟಿಗೆ ಮುಸಲ್ಮಾನರು ಒಂದು ಗಟ್ಟಿಯಾದ ಮತಗಳು, ಮುಸ್ಲಿಮರು ಕಾಂಗ್ರೆಸ್ ಬಿಟ್ಟರೆ ಇನ್ಯಾವುದಕ್ಕೂ ಓಟ್ ಹಾಕಲ್ಲ ಅನ್ನೋ ಮನಸ್ಥಿತಿಲಿ ಇದಾರ ಅಂತೇಳಿ. ಅದು ತಪ್ಪಿದೆ ಸರ್. ನಾವೆಲ್ಲ ಸೇರ್ಕೊಂಡು ಒಂದು ಪಾರ್ಟಿಗೆ ಯಾವಾಗಲೂ ಮಾಡ್ತೀವಿ. ಅದು ಬೇರೆ ಪಾರ್ಟಿನೂ ಆಗ್ಬೋದು, ಕಾಂಗ್ರೆಸ್ಸು ಆಗ್ಬೋದು. ಈಗ ಕಾಂಗ್ರೆಸ್ಗೆ ಹಾಕಿದ್ದೀವಿ, ಇದಂತೂ ನಾವು ನಿಜವಾಗಿ ಹೇಳ್ತಿದ್ದೀವಿ. ಸರ್, ದಾವಣಗೆರೆದು ಒಂದು ಕ್ಲೋಸ್ ಆಯಿತು ಚಾಪ್ಟರ್. ಈಗ ನಿಜ ಬರುತ್ತದೆ. ಅದು ಏನಾಗುತ್ತೆ, ಯಾರು ಬಂದರೂ ನಮ್ಮ ಪಾರ್ಟಿಯವರ ಬಂದಂಗೆ. ಏನಕ್ಕೆ ರಾಜಕೀಯ ಎಲ್ಲದರಲ್ಲೂ ಒಂದೇ ಪಾರ್ಟಿ. ಯಾರು ಬಂದರೂ ಅದು ಮುಸಲ್ಮಾನ್ ಪಾರ್ಟಿನೇ, ಹಿಂದೂ ಪಾರ್ಟಿನೇ, ಅದಕ್ಕೇನು ಇದಿಲ್ಲ. ಈಗ ನಾವು ಬಂದಿರೋದು ಏನಂದರೆ ದಾವಣಗೆರೆದು ಬಿಟ್ಬಿಡಿ, ದಾವಣಗೆರೆ ಆದಮೇಲೂ ಬೆಳವಣಿಗೆ ಏನು ಬಂದಿದೆ ಅದ್ರ ಪ್ರಕಾರ ಮಾತಾಡೋಕ್ಕೆ ನಾವು ಬಂದಿದ್ದೀವಿ ಅಷ್ಟೇ. ಚಟುವಟಿಕೆ ಮಾಡಿದ್ರು ಅಂತ ಕಾರಣ ಕೊಟ್ಟು ತೆಗೆದುಹಾಕಿದ್ರು ಸರ್, ಸ್ಪಷ್ಟ ವಿರುದ್ಧ ಚಟುವಟಿಕೆ ಯಾವುದೂ ಆಗಿಲ್ಲ. ಅವ್ರಿಗೆ ಅಷ್ಟು ಸ್ಪಷ್ಟದಿಂದ ಯಾರೂ ಸಹ ಜನ ತಮ್ಮ ಮುಖ, ತಮ್ಮ ಬಾಯಿ, ತಮ್ಮ ಕಾಲು, ಕೈ ಹಿಡ್ಕೊಂಡು ಯಾರಿಗೂ ಇರಲ್ಲ. ಇದ್ದರೆ ಆ ಸಮುದಾಯದ ಮುಂದೆ ಇರ್ಬೋದು, ಪಾರ್ಟಿ ಮುಂದ್ಗಡೆ ಯಾರೂ ಇರಲ್ಲ. ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಇದು ಚರ್ಚೆ ಆಗ್ತಿದೆ. ಹೌದು ಸರ್, ಇದು ಎಲ್ಲ ಜಿಲ್ಲೆಗಳಲ್ಲೂ ಮುಸ್ಲಿಂ ಸಮುದಾಯ ಚರ್ಚೆ ಆಗ್ತಾ ಇದೆ. ಸಮುದಾಯಕ್ಕೆ ಅದು ದುಃಖ ಆಗಿದೆ. ಅದಕ್ಕೂ ರದ್ದುಪಡಿಸೋಕ್ಕೆ ಮುಂದುವರಿಸೋಕ್ಕೆ ಎಲ್ಲ ಮುಸ್ಲಿಂ ಜನ ಬಂದಿದ್ದಾರೆ. ಕಾಂಗ್ರೆಸ್ನ ಹೈಕಮಾಂಡ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಉಲ್ಮಾಗಳನ್ನ ಅಥವಾ ಧರ್ಮಗುರುಗಳನ್ನ ನಂಬ್ಕೊಂಡು ಟಿಕೆಟ್ ಕೊಡೋಕ್ಕಾಗಲ್ಲ ಅಂತೇಳಿ ನೇರವಾಗಿ ಸಭೆಯಲ್ಲಿ ಮಾತಾಡ್ತಾರೆ. ಆ ವಿಚಾರನೂ ನಿಮಗೆ ಮನಸ್ಸಿಗೆ ನೋವಾಯ್ತಾ ಅಂತೇಳಿ? ಉಲಮಾಗಳು ಅಂದರೆ ಉಲಮಾ ಒಂದು ಬೇರೆ ಏನು ಪಾರ್ಟಿ ಇಲ್ಲ ಸರ್. ಅದು ಸಮುದಾಯಕ್ಕೆ ಮುಂದುವರಿಸೋಕ್ಕಾಗಿ ಬಂದಿರುವ ಜನರು ಮಾತ್ರ. ಆ ಮಾತು ಈಗ ಬಂದಿದ್ದರೆ ಅವರು ತಪ್ಪು ಮಾಡಿರೋದು ಉಲಮಾ ವಿರುದ್ಧ ಅಂತ ಅಲ್ಲ, ಅದು ಸಮುದಾಯ ವಿರುದ್ಧ ಮಾತಾಗಿದೆ. ಅದನ್ನು ನಾವು ಖಂಡಿಸುತ್ತೇವೆ. ಇಷ್ಟೆಲ್ಲ ಬೆಳವಣಿಗೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಪರಿಣಾಮ ಏನಾದ್ರು ಬೀರ್ತದೆ ಅಂತ ಮುಂದೆ ನೋಡ್ಬೇಕು ಸರ್. ಈಗಲೇ ಹೇಳಕ್ಕೆ ಸಾಧ್ಯ ಇಲ್ಲ ಸರ್. ಇಲ್ಲ, ನಾವು ಕೇಳ್ತಿರೋದಷ್ಟೇ. ಇನ್ನು ಅಷ್ಟವರೆಗೆ ನಾವು ಬಂದಿಲ್ಲ. ಇನ್ನು ಮುಂದೆ ಏನಾಗಬೇಕು, ಏನು ಮಾಡಬೇಕು ಅಂತ ಅದು ನಮ್ಮ ದೊಡ್ಡವರು ಇರ್ತಾರೆ. ಬೆಂಗಳೂರಿನಲ್ಲೂ ಒಲಮಾಗಳಿದ್ದಾರೆ. ಆ ಒಲಮಾಗಳು ಎಲ್ಲರಿಗೂ ಸೇರ್ಕೊಂಡು ಏನು ತಗೊಳ್ತಾರೋ ಅದ್ರ ಜೊತೆಗೆ ನಾವಿದ್ದೀವಿ. ಬೆಂಗಳೂರು ಒಲಮಾ ಜೊತೆಗೆ ನಾವು ಇದ್ದೀವಿ. ಈಗ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪರ ಅನ್ನುವಂಥ ಮಾತಿದೆ ಸರ್. ಇದೇ ಮುಂದುವರೆದ್ರೆ ಪರ್ಯಾಯ ಪಕ್ಷದ ಹುಡುಕಾಟ ನಡೀತದ ಅಂತ. ಬೇರೆ ಪಕ್ಷಕ್ಕೆ ಚುನಾವಣೆಯಲ್ಲಿ ಬುದ್ಧಿ ಕೆಲಸ ಮಾಡ್ತೀವಿ. ಇಲ್ಲ, ಅದೆಲ್ಲ ಇನ್ನು ಏನು ಆ ಸದ್ಯಕ್ಕೆ ಈ ರೀತಿ ಯಾವುದಾದ್ರೂ ಮಾತು ಬಂದಿಲ್ಲ ಸರ್. ಕಾಂಗ್ರೆಸ್ ನೋಡಿ ಅಂತ ಇಲ್ಲ ಸರ್. ಅವಾಗ ಏನಾಗುತ್ತೆ ಅದು ತೀರ್ಮಾನ ತಗೊಳ್ತಿದ್ದೀವಿ. ನಾನು ಮುಂದೆನೇ ಹೇಳಿದ್ದೀನಿ, ಯಾವ ಪಾರ್ಟಿನೂ ಯಾವ ಮುಸಲ್ಮಾನ್ಗಳಂತಲ್ಲ, ಯಾವುದೇ ಜಾತಿ ಭೇದ ಇರಲಿ, ದಲಿತರಾಗಲಿ, ಮುಸಲ್ಮಾನ್ ಆಗಲಿ, ಬ್ರಾಹ್ಮಣ ಆಗಲಿ, ಯಾರಾಗಲಿ, ಅವರು ಜನರು ದೊಡ್ಡವರು, ಪಾರ್ಟಿ ದೊಡ್ಡಿಲ್ಲ. ಪಾರ್ಟಿಯಿಂದ ತೆಗೆಯಕ್ಕೆ ಕಾರಣ ಏನಿರ್ಬೋದು ಅಂತ ಅನ್ಸುತ್ತೆ ಸರ್ ನಿಮಗೆ? ಅದು ಪಾರ್ಟಿ ಅವರಿಗೆ ಕೇಳಬೇಕು ಸರ್. ನಿಮ್ಗೆ ಅನ್ಸುತ್ತೆ ಸರ್, ಪಾರ್ಟಿಯವರು ಏನೋ ಕಾರಣ ಕೊಡ್ತಾರೆ, ಪಾರ್ಟಿಯವರು ಪಕ್ಷ ಏನೋ ನಿಮ್ಗೆ ಅನ್ಸುತ್ತೆ ಅಂತ? ನಿಮ್ಗೆ ಅದು ತಪ್ಪು ಮಾಡಿರೋದೆ ಅಂತ ಅನ್ಸುತ್ತೆ. ತಮ್ಮ ಹೆಸರು ಸರ್? ಅದು ಯಾರು ಮಾಡಿದಾರ ಆ ಪಾರ್ಟಿ ಅವ್ರಿಗೆ ಗೊತ್ತಿದೆ ಸರ್. ನಮಗೆ ಬಂದಿರೋದು ಏನಿದೆ ನೀವು ಹೇಳಿದೆ ನಾವು ಕೇಳೋದು. ನೀವು ನಿಮ್ಮ ಮೀಡಿಯಾದಿಂದ ಏನು ಬರುತ್ತೆ ಅದೇ ನಾವು ಕೇಳ್ತೀವಿ. ನಮ್ಗೇನು ಗೊತ್ತಿದೆ ಒಳಗಡೆ ಏನು ಮಾಡಿದಾರೆ ಅಂತ ಹೇಳ್ಬಿಟ್ಟು? ಇಲ್ಲ ಸರ್, ಅದು ನಮ್ಮ ಗುರುಗಳಾಗಲಿ ಯಾರಾಗಲಿ ಮಾತಾಡಿಲ್ಲ. ಏನಕ್ಕೆ ಇದು ಸಮುದಾಯದ ದುಃಖ ಆಗಿರೋದು ಅಂತ ಇದು ನ್ಯಾಯ ಕೇಳೋಕ್ಕಾಗಿ ನಾವು ಬಂದಿದ್ದೀವಿ ಅಷ್ಟೇ. ಅಂತೂ ಅದು ಜಬ್ಬಾರ್ ಅವರಾಗಲಿ, ಜಮೀರ್ ಅಹಮದರಾಗಲಿ, ನಸೀರ್ ಅಹಮದರಾಗಲಿ ಅವ್ರು ಏನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಿಲ್ಲ. ಅವು ಮಾಡೋಕ್ಕೆ ನಾವು ಸಾಧ್ಯ ಆಗಿದೆ ಸರ್. ಕೇಂದ್ರ ಸರ್ಕಾರದ ಮಹಿಳಾ ಮೀಸಲಾತಿಯನ್ನ ವಿರೋಧ ಮಾಡಿರುವುದಕ್ಕೆ ತುಮಕೂರಿನಲ್ಲೂ ಬಿಜೆಪಿ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನ ನಡೆಸುವಂತಹ ಮೂಲಕವಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಗರದ ಪ್ರಮುಖ ಕೇಂದ್ರವಾದಂತಹ ಟೌನ್ ಹಾಲ್ ಸರ್ಕಲ್ನಲ್ಲಿ ಶಾಸಕ ಬಿ ಸುರೇಶ್ ಗೌಡರವರ ನೇತೃತ್ವದಲ್ಲಿ ಜಮಾಯಿಸಿದಂತಹ ನೂರಾರು ಬಿಜೆಪಿ ಕಾರ್ಯಕರ್ತರು ಹಾಗೂ ಮಹಿಳಾ ಮುಖಂಡರು ವಿಪಕ್ಷಗಳ ವಿರುದ್ಧ ಘೋಷಣೆಯನ್ನ ಕೂಗಿದ್ರು. ಇನ್ನು ಕೇಂದ್ರ ಸರ್ಕಾರ ಮಹಿಳೆಯರ ಸಬಲೀಕರಣಕ್ಕಾಗಿ ತಂದಿರುವಂತಹ ಮಹತ್ವದ ವಿಧೇಯಕಕ್ಕೆ ಅಡ್ಡಿಪಡಿಸ್ತಾ ಇರುವಂತಹ ಕೈ ನಾಯಕರ ನಡೆ ಮಹಿಳಾ ವಿರೋಧಿಯಾಗಿದೆ ಎಂದು ಕಿಡಿಕಾರಿದ್ರು. ಇನ್ನು ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದಂತಹ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಿ ಸುರೇಶ್ ಗೌಡ, ಮಹಿಳಾ ಮೀಸಲಾತಿ
ಜಾರಿಯಾಗುವವರೆಗೂ ತಮ್ಮ ಹೋರಾಟ ನಿಲ್ಲಿಸೋದಿಲ್ಲ. ಕಾಂಗ್ರೆಸ್ ಎಷ್ಟೇ ಅಡ್ಡಪಡಿಸಿದ್ರೂ ಕೂಡ ಮಹಿಳೆಯರಿಗೆ ಹಕ್ಕು ಸಿಗುವವರೆಗೂ ನಾವು ಬೀದಿಗಿಳಿತೇವೆ ಎಂದು ಎಚ್ಚರಿಕೆಯನ್ನ ನೀಡಿದ್ರು. ನಮ್ಮೆಲ್ಲ ಹೆಣ್ಣು ಮಕ್ಕಳಿಗೆ ನೀವೇನು ಎದೆಗುಂದಬೇಡಿ. ಮುಂದೆ ಬರುವಂತ ದಿನಗಳಲ್ಲಿ ಅದನ್ನ ವಿರೋಧಿಸಿದಂತ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಇವತ್ತು ದೇಶಾದ್ಯಂತ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಮ್ಮ ಮೈನು ಅಂತ ಹೇಳಿ ಅಲ್ಲೂ ಕೂಡ ಸಂಸ್ಥೆಗಳಲ್ಲಿ ಮಹಿಳೆಯರು ಸಿಇಒ ಆಗಿ ಕೆಲಸ ಮಾಡೋದನ್ನ ನಾವು ನೋಡಿದ್ವಿ. ಉದಾಹರಣೆಗೆ ಭಾರತ ದೇಶದ ಮೂಲ ಹೋರಾಟವನ್ನು ಹಮ್ಮಿಕೊಂಡಿದೆ. ನಿನ್ನೆ ಪಾರ್ಲಿಮೆಂಟ್ ಅಲ್ಲಿ ಮಂಡಿಸಿದಂತ ಬಿಲ್ಲು ಮಹಿಳೆಯರಿಗೆ 33% ಅಸೆಂಬ್ಲಿಯಲ್ಲಿ, ಲೋಕಸಭೆಯಲ್ಲಿ ಮತ್ತೆ ಪಾರ್ಲಿಮೆಂಟ್, ಲೋಕಸಭೆಯಲ್ಲಿ ಮತ್ತೆ ಅಸೆಂಬ್ಲಿಯಲ್ಲಿ 33% ಶಾಸಕರನ್ನ, ಲೋಕಸಭಾ ಸದಸ್ಯರನ್ನ ಆಯ್ಕೆ ಮಾಡುವಂತ ಒಂದು ಬಿಲ್ಲನ್ನ, ಐತಿಹಾಸಿಕವಾಗಿರುವಂತ ಬಿಲ್ಲನ್ನ ನಿನ್ನೆ ಪಾರ್ಲಿಮೆಂಟ್ ಅಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೆ ಅಮಿತ್ ಶಾ ಅವರು ಮಂಡಿಸಿದ್ರು. ಮಂಡಿಸಿದಂತ ಸಂದರ್ಭದಲ್ಲಿ ಈ ದೇಶದಲ್ಲಿ ಗಂಡಸರು ಎಷ್ಟು ಜನ ಇದ್ದಾರೋ ಅಷ್ಟೇ ಜನ ಹೆಂಗಸರು ಕೂಡ ಇದ್ದಾರೆ. 50% ಜನ ಹೆಣ್ಮಕ್ಳು ಇವತ್ತು ಹೆಂಗಸರುಗಳು ನಮ್ಮ ದೇಶದಲ್ಲಿ ಇದ್ದಾರೆ. ಅವರು ಮತದಾನವನ್ನ ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಅಧಿಕಾರದ ಹಕ್ಕು ಬೇಡ, ಮತದಾನದ ಹಕ್ಕು ಮಾತ್ರ ಇವತ್ತು ಇದೆ. ಅದಕ್ಕೆ ನಮ್ಮ ನರೇಂದ್ರ ಮೋದಿಯವರು, ದೇಶದ ಪ್ರಧಾನಮಂತ್ರಿಗಳು, ಮಹಿಳೆಯರಿಗೂ ಕೂಡ ರಾಜಕೀಯದ ಹಕ್ಕು ಕೊಡಬೇಕು, ಅವರು ಕೂಡ ಈ ದೇಶದಲ್ಲಿ ಸಮಾನತೆಯಾಗಿ ಇರಬೇಕು, ಅಧಿಕಾರವನ್ನು ಕೊಡಬೇಕು ಅಂತ ಹೇಳಿ ಲೋಕಸಭೆಯಲ್ಲಿ ನಿನ್ನೆ ಮಹಿಳಾ ಮಸೂದೆಯನ್ನ ತಂದಿದ್ರು. ಅಂದ್ರೆ 2029ಕ್ಕೆ ಪಾರ್ಲಿಮೆಂಟ್ ಅಲ್ಲಿ 33% ಮಹಿಳೆಯರಿಗೆ ಅವಕಾಶ ಮಾಡಿಕೊಡ್ಬೇಕು. ಮಲೆಮಹದೇಶ್ವರ ಅರಣ್ಯ ವ್ಯಾಪ್ತಿಯ ಕುಗ್ರಾಮವಾದ ಮೆದಗನಾಣೆಗೆ ಕೊನೆಗೂ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಲಾಗಿದ್ದು, ಗ್ರಾಮಸ್ಥರ ದಶಕಗಳ ಕತ್ತಲೆ ದೂರವಾಗಿದೆ. ಕಾಮಗಾರಿ ಪೂರ್ಣಗೊಂಡಿದ್ರೂ ಕೂಡ ತಾಂತ್ರಿಕ ಕಾರಣಗಳಿಂದ ವಿಳಂಬವಾಗಿದ್ದ ವಿದ್ಯುತ್ ಸಂಪರ್ಕವನ್ನ ಗ್ರಾಮಸ್ಥರ ನಿರಂತರ ಹೋರಾಟದ ಫಲವಾಗಿ ಇಂದು ಸೆಸ್ಕ್ ಅಧಿಕಾರಿಗಳು ಕಲ್ಪಿಸಿದ್ದಾರೆ. ಮೆದಗನಾಣೆ ಗ್ರಾಮದಲ್ಲಿ ಕಾಮಗಾರಿ ಮುಗಿದಿದ್ರೂ ಕೂಡ ವಿದ್ಯುತ್ ಸಂಪರ್ಕವನ್ನ ನೀಡದ ಹಿನ್ನೆಲೆ ಗ್ರಾಮಸ್ಥರು ಇತ್ತೀಚೆಗೆ ಪ್ರತಿಭಟನಾ ಧರಣಿಯನ್ನ ನಡೆಸಿದ್ರು. ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದ ಜಿಲ್ಲಾಧಿಕಾರಿಗಳು ತಕ್ಷಣವೇ ಕ್ರಮ ಕೈಗೊಳ್ಳುವಂತೆ ಸೆಸ್ಕ್ ಅಧಿಕಾರಿಗಳಿಗೆ ಆದೇಶವನ್ನ ನೀಡಿದ್ರು. ಇನ್ನು ಡಿಸಿ ಆದೇಶದ ಬೆನ್ನಲ್ಲೇ ಕಾರ್ಯಪ್ರವೃತ್ತರಾದಂತಹ ಅಧಿಕಾರಿಗಳು ಇಂದು ಗ್ರಾಮದ ಮನೆಗಳಿಗೆ ಅಧಿಕೃತವಾಗಿ ವಿದ್ಯುತ್ ಸಂಪರ್ಕವನ್ನ ನೀಡಿದ್ದಾರೆ. ಇದೀಗ ಮೆದಗನಾಣೆ ಗ್ರಾಮಕ್ಕೆ ವಿದ್ಯುತ್ ಹರಿದಿದ್ದು ದೀಪಗಳನ್ನ ಬೆಳಗುವಂತಹ ಮೂಲಕ ಗ್ರಾಮಸ್ಥರು ಸಂಭ್ರಮಿಸಿದ್ದಾರೆ. ಇದರಿಂದ ಕಾಡು ಪ್ರಾಣಿಗಳ ಭಯದಲ್ಲಿದ್ದ ಜನರಿಗೆ ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಅನುಕೂಲವಾಗಲಿದೆ. ಸೂರ್ಯನ ಬೆಳಕಿದೆಯಲ್ಲ, ಶಿವ ತಾಯಿ ಫುಲ್ ಕಷ್ಟ ಹೊಟ್ಟಿ ಶಿವ ಬಂತು ಕಣಪ್ಪ ಸ್ವಾಮಿ. ನಮ್ಮ ಸಾಯಿಬ್ರಿಗೆಲ್ಲ ಒಳ್ಳೇದಾಗಲಿ. ಸಾಯಿಬ್ರಿಗೆ ತುಂಬಾ ಒಳ್ಳೇದಾಗಲಿ. 100 ವರ್ಷ ನಮ್ಮ ದರ್ಶನ ಅಷ್ಟೇ, ಕರೆಂಟ್ ಕೊಟ್ಟು ದರ್ಶನ 100 ವರ್ಷ ಬದುಕಿ ಬಾಳಿ ಸುಖವಾಗಿರ್ಲಿ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ತೃತೀಯ ಲಿಂಗಿಯೊಬ್ಬರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದಂತಹ ಘಟನೆ ನಡೆದಿದ್ದು, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೇಟಗಳ್ಳಿ ಪೊಲೀಸರು 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ನಗರದ ಕುಂಬಾರಕೊಪ್ಪಲಿನ ಸ್ಮಶಾನ ರಸ್ತೆಯಲ್ಲಿ ನಿನ್ನೆ ರಾತ್ರಿ ಈ ಅಮಾನವೀಯ ಕೃತ್ಯ ನಡೆದಿದ್ದು, ಸೀತಾ ಎಂಬ ತೃತೀಯ ಲಿಂಗಿ ನಿನ್ನೆ ರಾತ್ರಿ ಸುಮಾರು 10:30 ಸಮಯದಲ್ಲಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ರು. ಈ ವೇಳೆ ಪವನ್, ಸುಶೀಲ್, ಹರ್ಷ ಮತ್ತು ಮುರಳಿ ಎಂಬ 4 ಯುವಕರು ತೃತೀಯ ಲಿಂಗಿಯನ್ನ ಬಲವಂತವಾಗಿ ಎಳೆದೊಯ್ದು ಲೈಂಗಿಕ ದೌರ್ಜನ್ಯವನ್ನ ಎಸಗಲು ಯತ್ನಿಸಿದ್ದಾರೆ ಎಂದು ಆರೋಪಿಸಿ ಸಂತ್ರಸ್ತೆ ಮೇಟಗಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿದರು. ಇನ್ನು ತಕ್ಷಣವೇ ಕಾರ್ಯಪ್ರವೃತ್ತರಾದ ಪೊಲೀಸರು ಪವನ್, ಸುಶೀಲ್ ಮತ್ತು ಹರ್ಷ ಎಂಬುವರನ್ನ ಬಂಧಿಸಿದ್ದು, ಮತ್ತೊಬ್ಬ ಆರೋಪಿ ಮುರಳಿ ತಲೆಮರೆಸಿಕೊಂಡಿದ್ದಾನೆ. ಇನ್ನು ಮತ್ತೊಬ್ಬ ಆರೋಪಿಗಾಗಿ ಪೊಲೀಸರು ಈಗ ತೀವ್ರ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದು, ಬಂಧಿತ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ. ಇವಿಷ್ಟೇವರೆಗಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ರಾಜ್ಯ ಧರ್ಮ ಟಿವಿ.